ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇಶು ನಂದು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತು ಕುಕ್ಕಿಂಗ್ ಲಾಗ್ ಮಾಡ್ತಾ ಇರೋದು. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಕಮೆಂಟ್ ಮಾಡಿದ್ರಿ ಒಬ್ಬರು ಅಂದ್ಬಿಟ್ಟು, ಅವ್ರಿಗೋಸ್ಕರ ಅಂತಲೇ ಕುಕ್ಕಿಂಗ್ ಲಾಗ್ ಮಾಡ್ತಾ ಇರೋದು. ಬಿಕಾಸ್ ನಮಗೆ ಪ್ಲ್ಯಾನ್ ಇದ್ದಿಲ್ಲ ಇವಾಗಲೇ ಕುಕ್ಕಿಂಗ್ ಲಾಗ್ ಮಾಡಬೇಕು ಅಂದ್ಬಿಟ್ಟು. ಸೊ ಆ ಕಮೆಂಟ್ಗೋಸ್ಕರ ನಾವು ಮಾಡ್ತಾಯಿದ್ದೀವಿ. ಆ್ಯಂಡ್ ಇವತ್ತು ಸ್ಪೆಷಲ್ ಬಂದುಬಿಟ್ಟು ನಾವು ಬಜ್ಜಿ ಮಾಡ್ತಾಯಿದ್ದೀವಿ, ಅದ್ರ ಜೊತೆ ಮೋಮೋಸ್ ಮಾಡ್ತಾಯಿದ್ದೀವಿ. ಇವಾಗ ಫಸ್ಟು ಬಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಅದು ಬಜ್ಜಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳೋದು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಬಜ್ಜಿ ಮಾಡೋದು. ಬಟ್ ನಮ್ಮ ಮನೆಯಲ್ಲಿ ಹೆಂಗೆ ಮಾಡ್ತೀವಿ ಆ್ಯಂಡ್ ಯಾರಾದರೂ ಹೊಸ್ದಾಗಿ ಮಾಡೋರಿದ್ದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅದನ್ನು ತೋರಿಸ್ತಾ ಇದ್ದೀನಿ. ಬಜ್ಜಿ ಕಟ್ ಮಾಡಿಕೊಂಡು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ವಾಮು ಮತ್ತು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಖಾರ ಟೇಸ್ಟ್ ಕೊಡಲಿ ಅಂದ್ಬಿಟ್ಟು, ಮತ್ತು ಕಲರು ಸ್ವಲ್ಪ ಇರಲಿ ಅಂತ, ಆಮೇಲೆ ಅದಕ್ಕೆ ಹಾಕುವಷ್ಟು ಸೋಡಾ ಹಾಕಿ ನೀರು ಹಾಕಿ ಕಲಿಸೋದಷ್ಟೇ. ನೀವು ಒಂದೇ ಸಾರಿ ನೀರು ಹಾಕಿ ಕಲಿಸ್ಬೋದು, ಇಲ್ಲಾಂದರೆ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಬೋದು. ಫುಲ್ ಈಸಿ ಇರುತ್ತೆ ಬಜ್ಜಿಗೆ ಹಿಟ್ಟು ಕಲಿಸೋದು ಅಂತ ಅಂದರೆ. ಆರಾಮಾಗಿ ಯಾರು ಬೇಕಾದರೂ ಈಸಿಯಾಗೆ ಕಲಿಸ್ಕೋಬೋದು. ಆ್ಯಂಡ್ ಬಜ್ಜಿಗೆ ಬಂದ್ಬಿಟ್ಟು ಈ ಥರ ಸ್ವಲ್ಪ ನೀರಾಗಿರಬೇಕು, ಗಟ್ಟಿಯಾಗಿರಬಾರ್ದು. ಚಪಾತಿ ಎಲ್ಲ ಮಾಡ್ತೀವಲ್ಲ ಆ ಥರ ಇರಬಾರ್ದು, ಈ ಥರ ನೀರಾಗಿರಬೇಕು. ಇವಾಗ ಬಜ್ಜಿಗೆ ಹಿಟ್ಟು ಕಲಸಿ ಆದಮೇಲೆ ನಾವು ಇಲ್ಲಿ ಮೋಮೋಸ್ಗೆ ಕೋಸನ್ನ ಕಟ್ ಮಾಡ್ಕೊತಾ ಇದ್ದೀವಿ. ಇದನ್ನು ಗಡ್ಡೆ ಕೋಸು ಅಂತ ಕರೀತಾರೆ. ಅದಾದಮೇಲೆ ಚಿಕ್ಕ ಚಿಕ್ಕದಾಗಿ ಆ ಥರ ನೋಡಿ ಹೆಂಗೆ ಕಟ್ ಮಾಡ್ಕೊತಾ ಇದ್ದೀವಿ. ಚಿಕ್ಕ ಚಿಕ್ಕದಾಗಿ ಆ ಥರ ಕಟ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ, ಎಷ್ಟು ಚೆನ್ನಾಗಿ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳೋದು. ಕೋಸೆಲ್ಲ ಕಟ್ ಮಾಡಿದ್ದಾದಮೇಲೆ ಈರುಳ್ಳಿ ಕಟ್ ಮಾಡಬೇಕು. ಅದಕ್ಕೆ ನಮ್ಮ ಅಕ್ಕ ಎಲ್ಲ ಸಿಪ್ಪೆ ಬಿಡಿಸ್ಕೊತಾವಳೆ. ಸಿಪ್ಪೆ ಬಿಡಿಸ್ಕೊಂಡು ನೀರಿಗೆ ಹಾಕಿ, ಅದು ಸ್ವಲ್ಪ ಅದೇನೋ ಎಲ್ಲೋ ಯೂಟ್ಯೂಬಲ್ಲೇ ಅನಿಸುತ್ತೆ ನೋಡಿದ್ದು, ಈರುಳ್ಳಿ ಕಟ್ ಮಾಡಿಬಿಟ್ಟು ಏನು ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಕಟ್ ಮಾಡಿದ್ರೆ ಕಣ್ಣಲ್ಲಿ ನೀರು ಬರಲ್ಲ ಅಂತ. ಸೊ ಅದು ನನಗೆ ಗೊತ್ತಿಲ್ಲ ಎಷ್ಟು ನಿಜನೋ ಏನೋ, ನಮ್ಮ ಅಕ್ಕ ಎಲ್ಲ ಅದು ಪ್ರಯೋಗ ಮಾಡ್ತಾಳೆ. ಅದಾದಮೇಲೆ ಈರುಳ್ಳಿ ಎಲ್ಲ ಕಟ್ ಮಾಡಿ ನೀರಿಗೆ ಹಾಕ್ಕೊಂಡು ಇವಾಗ ಕ್ಯಾರೆಟು ಚಿಕ್ಕ ಚಿಕ್ಕದಾಗೆ ಹಾಕ್ಕೊತಾಳೆ. ನಿಮಗೆ ಕ್ಯಾರೆಟು ಅಷ್ಟೇ ನೋಡ್ಕೊಂಡು ಹಾಕ್ಕೋಬೋದು. ತುಂಬ ಹಾಕ್ಕೊಂಡ್ರೆ ಸ್ವೀಟಾಗಿ ಬಂದುಬಿಡುತ್ತೆ. ಅದಕ್ಕೆ ನಾವು ಒಂದೇ ಒಂದು ಕ್ಯಾರೆಟ್ ತೊಗೊತಾ ಇದ್ದೀವಿ. ಮನೆಯಲ್ಲಿ ಯಾರು ಜಾಸ್ತಿ ಮೋಮೋಸ್ ತಿನ್ನಲ್ಲ, ನಾನು ನಮ್ಮ ಮಮ್ಮಿ ಅಷ್ಟೇ. ನಮ್ಮ ಅಕ್ಕನೂ ತಿಂತಾಳೆ, ಅಂದರೆ 1-2 ಅಷ್ಟೇ ತಿನ್ನೋದು, ಜಾಸ್ತಿ ತಿನ್ನಲ್ಲ. ನಮ್ಮ ಅಪ್ಪ ಅಂತೂ ತಿನ್ನೋದೇ ಇಲ್ಲ. ನೆಕ್ಸ್ಟು ಬಂದುಬಿಟ್ಟು ಏನು ಈರುಳ್ಳಿ ಕಟ್ ಮಾಡ್ಕೊಬೇಕು. ಆವಾಗಲೇ ಬೌಲಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿದ್ರಲ್ಲ ನೀರಲ್ಲಿ, ಅದನ್ನು ಚಿಕ್ಕ ಚಿಕ್ಕದಾಗೆ ಸೇಮ್ ಕೋಸು ಹೆಂಗೆ ಕಟ್ ಮಾಡಿದ್ರು ಅದೇ ಥರ ಕಟ್ ಮಾಡೋದು. ಇವಾಗ ಈರುಳ್ಳಿ, ಕೋಸು ಮತ್ತು ಕ್ಯಾರೆಟು ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಮತ್ತು ಆ ಕಡೆ ಬಾಣಲೆಯಲ್ಲಿ ಬಜ್ಜಿಗೂ ರೆಡಿ ಮಾಡ್ತಾಳೆ. 2 ಕಡೆನೂ. ಈ ಕಡೆ ಕೋಸಿಗೆ ರೆಡಿ ಮಾಡ್ತಾಯಿದ್ದೀವಿ. ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಂಡು, ಆ ಕಡೆ ಬಜ್ಜಿಗೆ ಫುಲ್ಲು ಎಣ್ಣೆ ಕಾಯೋದಕ್ಕೆ ಇಕ್ತಾಯಿದ್ದೀವಿ. ಸೊ ಇವಾಗ ಎಣ್ಣೆ ಕಾದಿದೆ ಈ ಕಡೆ. ಸೊ ಫಸ್ಟು ಕ್ಯಾರೆಟ್ ಹಾಕ್ಕೊಂಡು ಅದು ಸ್ವಲ್ಪ ರೋಸ್ಟ್ ಆಗೋ ಗಂಟ ಎಣ್ಣೆಲಿ ಚೆನ್ನಾಗಿ ಹುರ್ಕೊಳೋದು. ಮತ್ತು ಕ್ಯಾರೆಟ್ ರೋಸ್ಟ್ ಆದಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಫುಲ್ ಹಾಕ್ಕೊಂಡು ಅದನ್ನು ಸೇಮ್ ಅದು ಫುಲ್ಲು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಗಂಟ ಫುಲ್ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಚೆನ್ನಾಗಿ ರೋಸ್ಟ್ ಆಗಲಿ, ಬೇಗ ಆಗಲಿ ಅಂದ್ಬಿಟ್ಟು
ಇದು ಸಾಲ್ಟ್ ಸ್ವಲ್ಪ ಅದಕ್ಕಾಗೋಷ್ಟು ಮಾತ್ರ ಹಾಕಬೇಕು. ಈರುಳ್ಳಿ ಮತ್ತು ಕ್ಯಾರೆಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಕೋಸು ಹಾಕ್ಕೊಂಡು ಕೋಸು ಕೂಡ ಗೋಲ್ಡನ್ ಬ್ರೌನ್ ಆಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಮಿಕ್ಸ್ ಮಾಡಿಬಿಟ್ಟು ಅದು ಫುಲ್ಲು ಗೋಲ್ಡನ್ ಬ್ರೌನ್ ಆಗೋ ಗಂಟ ಬಿಡೋಣ. ಅದು ಫುಲ್ ಮಿಕ್ಸ್ ಮಾಡಿಬಿಟ್ರಲ್ಲ, ಅದು ಫುಲ್ಲು ರೋಸ್ಟ್ ಆಗೋ ಗಂಟ ಈ ಕಡೆ ಬಜ್ಜಿಗೆ ಎಣ್ಣೆ ಕಾದಿದೆ. ಸೊ ಇವಾಗ ಕಟ್ ಮಾಡಿರೋ ಬಜ್ಜಿನ ಇದು ಕಲಿಸ್ಕೊಂಡಿರೋ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಎಣ್ಣೆಗೆ ಬಿಡೋದಷ್ಟೇ. ಎಣ್ಣೆಗೆ ಬಿಡುವಾಗ ಹುಷಾರಾಗಿ ಬಿಡಿ, ಎಣ್ಣೆ ಎಗರುತ್ತೆ. ಮತ್ತು ಫುಲ್ಲು ಎಣ್ಣೆ ಕಾದ್ಮೇಲೆ ಹಾಕಬೇಕು ಬಜ್ಜಿ, ಇಲ್ಲ ಅಂದರೆ ಚೆನ್ನಾಗಿ ಬರಲ್ಲ. ಬಜ್ಜಿ ಎಲ್ಲ ಎಣ್ಣೆದಲ್ಲಿ ಹಾಕೋತಿಗೆ ಇದು ಸ್ವಲ್ಪ ರೋಸ್ಟ್ ಆಗಿತ್ತು. ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕಂದರೆ ಮಿಕ್ಸ್ ಮಾಡಿಲ್ಲ ಅಂದರೆ ಕೆಳಗಡೆ ಸೀದೋಗುತ್ತೆ. ಸೊ ಅದಕ್ಕೆ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು 5 to 6 ಮಿನಿಟ್ಸ್, 6 ಮಿನಿಟ್ಸ್ ಏನು ಬೇಡ, ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು. ಫುಲ್ಲು ಇನ್ನೂ ಸ್ವಲ್ಪ ಕಲರ್ ಬರುತ್ತೆ. ಅದಾದಮೇಲೆ ನಮ್ಗೆ ಬೇಕಾಗಿರೋ ಮಸಾಲೆ ಎಲ್ಲ ಹಾಕ್ಕೋಬೋದು. ನಾವು ಇಲ್ಲಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀವಿ. ಮತ್ತು ಇದು ಬಂದುಬಿಟ್ಟು ವೈಟ್ ಪೆಪ್ಪರ್ ಇವಾಗ ಹಾಕ್ತಿರೋದು. ಸೋಡಾನೂ ಅಲ್ಲ, ಟೇಸ್ಟಿಂಗ್ ಪೌಡ್ರು ಅಲ್ಲ, ವೈಟ್ ಪೆಪ್ಪರ್ ಅದು. ನೆಕ್ಸ್ಟು ಧನಿಯಾ ಪೌಡರು ಇದೆಲ್ಲ ಹಾಕಿ, ಮತ್ತು ಲಾಸ್ಟಲ್ಲಿ ಆವಾಗಲೇ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಕೊಂಡಿದ್ರೆ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದಕ್ಕೆ ಬೇಕಾದರೆ ಎಕ್ಸ್ಟ್ರಾ ಆಗಿ ಸಾಸ್ ಎಲ್ಲ ಆ್ಯಡ್ ಮಾಡ್ಬೋದು. ನಾವು ಅದೆಲ್ಲ ಅನ್ಹೆಲ್ತಿ ಅಲ್ಲ, ಅಂದರೆ ನಾವು ಜಾಸ್ತಿ ಯೂಸ್ ಮಾಡಲ್ಲ, ತುಂಬ ರೇರ್ ಅದನ್ನೆಲ್ಲ ಯೂಸ್ ಮಾಡೋದು. ಸೊ ಇವಾಗ ನಾವು ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೇಮ್ ಕೋಸು ಪಲ್ಯ ಮಾಡ್ಕೊಳೋ ಥರನೇ ಮಾಡ್ಕೋಬೇಕಷ್ಟೆ. ಅದೆಲ್ಲ ಹಾಕ್ಕೊಂಡ್ರಲ್ಲ, ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡೋದು. ನೆಕ್ಸ್ಟ್ ಬಜ್ಜಿ ಹಾಕಿದ್ರಲ್ಲ, ಅದು ತಿರ್ಗಿಸ್ಕೊತಾ ಇರಿ, ಇಲ್ಲಾಂದರೆ ಒಂದೇ ಕಡೆ ಫುಲ್ ರೋಸ್ಟ್ ಆಗಿಬಿಡುತ್ತೆ. ಮತ್ತು ಈ ಕಡೆ ಪಲ್ಯನೂ ರೆಡಿ. ಕಿಚನಲ್ಲಿ ನಾವು ವೀಡಿಯೋಗೆಲ್ಲ ರೆಡಿ ಮಾಡ್ಕೊತಾ ಇದ್ದರೆ ನಮ್ಮ ಅಪ್ಪ ಅಮ್ಮ ಇಲ್ಲಿ ಬಜ್ಜಿ ಕಿತ್ತಾಡ್ತಾ ಇದ್ದಾರೆ. ನಮ್ಮ ಅಪ್ಪಗೆ ಬಜ್ಜಿ ತಿನ್ನಿಸ್ತೀರ, ನಮ್ಮಮ್ಮ ತಿನ್ಬಿಟ್ರಂತೆ. ಅದಕ್ಕೆ ಇಬ್ಬರು WWF ಮ್ಯಾಚ್ ಆಡ್ತಾ ಇರ್ತಾರೆ. ಮನೇಲಿ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಹಿಂಗೆ ಫುಲ್ಲು ಕಾಮಿಡಿ ಮಾಡಿಕೊಂಡು ಕಿತ್ತಾಡ್ಕೊಂಡಿರ್ತಾರೆ, ಟಾಮ್ ಆ್ಯಂಡ್ ಜೆರ್ರಿ ಥರ. ನಿಮ್ಮ ಮನೆಯಲ್ಲೂ ನಿಮ್ಮ ಅಪ್ಪ ಅಮ್ಮ ಹಿಂಗೆ ಕಿತ್ತಾಡ್ತಾರಾ, ಟಾಮ್ ಆ್ಯಂಡ್ ಜೆರ್ರಿ ಥರ ಆಡ್ತಾರ ಅಂತ ಕಮೆಂಟ್ ಮಾಡಿ, ಮಿಸ್ ಮಾಡಿದೆ. ಮತ್ತು ಯಾರಾದರೂ ಪೇರೆಂಟ್ಸ್ ನೋಡ್ತಾ ಇದ್ದರೆ ನೀವು ಕಮೆಂಟ್ ಮಾಡಿ, ನೀವು ನಿಮ್ಮ ಮನೆಯಲ್ಲಿ ಹಿಂಗೆ ಕಿತ್ತಾಡ್ಕೊಂಡಿರ್ತೀರ ಅಂದ್ಬಿಟ್ಟು. ನಮ್ಮ ಅಪ್ಪ ಅಮ್ಮ ಇವಾಗಲೇ ಎಲ್ಲ ಯಾವಾಗಲೂ ಅಷ್ಟೇ ಚಿಕ್ಕ ಚಿಕ್ಕ ವಿಷಯಕ್ಕೂ ಈ ಥರ ಟಾಮ್ ಆ್ಯಂಡ್ ಜೆರ್ರಿ ಥರ ಆಡ್ತಾ ಇರ್ತಾರೆ. ಮತ್ತು ನಮ್ಮ ಮಮ್ಮಿನೇ ಜಾಸ್ತಿ ತೀಟೆ ಮಾಡೋದು. ನಮ್ಮ ಅಪ್ಪ ಸೈಲೆಂಟಾಗಿದ್ದರೆ ನಮ್ಮ ಮಮ್ಮಿನೇ ಹೋಗ್ಬಿಟ್ಟು ನಮ್ಮ ಅಪ್ಪಗೆ ಡಿಸ್ಟರ್ಬ್ ಮಾಡ್ತಾ ಇರೋದು. ಆ್ಯಂಡ್ ಮನೇಲಿ ನಾನು ಜಾಸ್ತಿ ಮಾತಾಡ್ತೀನಿ, ನಮ್ಮ ಅಕ್ಕ ಫುಲ್ ಸೈಲೆಂಟು, ಏನು ಕೆಲಸನೋ ಅದು ಮಾಡ್ಕೊಂಡಿರ್ತಾರೆ. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಈ ಥರ ಆಟ ಆಡ್ಕೊಂಡಿರ್ತಾರೆ. ಸೊ ಇವಾಗ ಮೋಮೋಸ್ಗೆ ಹಿಟ್ಟು ಕಲಿಸ್ಕೊತಾ ಇದ್ದೀವಿ. ಮೈದಾ ಹಿಟ್ಟು ಹಾಕ್ಕೋಬೇಕು, ಅದ್ರ ಜೊತೆ ಕಲರ್ ಬರಲಿ ಅಂತ ಸ್ವಲ್ಪ ಕೇಸರಿ ಕಲರ್ ಹಾಕ್ಕೊಂಡಿದ್ದೀವಿ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀವಿ. ನಾನು ಅಲ್ಲಿ ಫೈಟಿಂಗ್ ನೋಡ್ಕೊಂಡಿದ್ದೆ, ಅಷ್ಟರೊಳಗಡೆ ನಮ್ಮ ಅಕ್ಕ ಎಲ್ಲ ಹಾಕಿದ್ಲು.
ಸೊ ಅದಕ್ಕೆ ಅದನ್ನು ತೋರ್ಸೋಕ್ಕಾಗಿಲ್ಲ. ಮೈದಾ ಹಿಟ್ಟು ಮತ್ತು ಸ್ವಲ್ಪ ಕಲರ್ ನಿಮ್ಗೆ ಬೇಕಾದರೆ ಹಾಕ್ಕೋಬೋದು. ನಾವು ಯಾವಾಗಲೂ ವೈಟ್ ಕಲರ್ ಮೋಮೋಸ್ ಮಾಡ್ಕೊತಾ ಇದ್ರಿ, ಇವಾಗ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಕಲರ್ ಹಾಕಿದ್ದೀವಿ ಅಷ್ಟೇ. ಮತ್ತು ಸೋಡಾ ಏನು ಹಾಕೋದೇನಿರಲ್ಲ, ಸಾಲ್ಟ್ ಹಾಕ್ಕೋಬೇಕಷ್ಟೇ. ಮತ್ತು ಇದನ್ನು ಚಪಾತಿ ಹಿಟ್ಟು ಥರ ಕ್ಲೀನಾಗೆ ಕಲಿಸ್ಕೋಬೇಕು. ಕ್ಲೀನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಈ ಥರ ರೌಂಡಾಗೆ ತೀಡ್ಕೋಬೇಕಾಗುತ್ತೆ. ಅದನ್ನು ಚಪಾತಿ ಹೆಂಗೆ ತೀಡ್ತೀವಿ ರೌಂಡಾಗೆ ಆ ಥರ, ಬಟ್ ದೊಡ್ಡದಾಗಿ ಬೇಡ. ಪೂರಿಗಿನ ಒಂದು ಸ್ವಲ್ಪ ಚಿಕ್ಕ ಸೈಜಲ್ಲಿ ನಾವು ಅದನ್ನು ತೀಡ್ಕೋಬೇಕಾಗುತ್ತೆ. ತೀಡ್ಕೊಂಬಿಟ್ಟು ಅದರೊಳಗಡೆ ಪಲ್ಯ ಇಕ್ಕಿ ಸ್ಟೀಮ್ಗಾದರೂ ಹಾಕ್ಕೋಬೋದು, ಎಣ್ಣೆಗಾದರೂ ಹಾಕ್ಕೋಬೋದು. ಅಷ್ಟೇ ಗೈಸ್, ಮೋಮೋಸ್ ರೆಡಿಯಾಗಿ ಹೋಗುತ್ತೆ. ಸೊ ಇವಾಗ ಈ ಥರ ಫುಲ್ಲು ರೌಂಡಾಗೆ ಮಾಡ್ಕೋಬೇಕು. ಆ್ಯಂಡ್ ಅದು ಜಾಸ್ತಿ ಮಂದನೂ ಇರಬಾರ್ದು ಗೈಸ್ ಹಿಟ್ಟು. ಈ ಥರ ನೋಡಿ ಪೇಪರ್ ಥರ ಫುಲ್ಲು ತೆಳುವಾಗಿರಬೇಕು, ಆವಾಗಲೇ ಮೋಮೋಸ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಿಟ್ಟಿಟ್ಟಿರುತ್ತೆ. ನಮ್ಮಪ್ಪ ನಮ್ಮಮ್ಮ ಕಾಲು ಮುಗಿ ಅಂದರೆ ನಮ್ಮಪ್ಪ ಕಾಲು ಇಟ್ಕೊಂಡು ಆಟಾಡ್ತವ್ರೆ. ನಮ್ಮಪ್ಪಗೆ ಈ ಥರ ಚೇರ್ ಮೇಲೆ ಈ ಥರ ತಿರುಗೋದಂದರೆ ಇಷ್ಟ ಆಗಲ್ಲ. ನಮ್ಮಮ್ಮ ಬೇಕು ಅಂತ ಅದೇ ಮಾಡೋದು. ಮತ್ತು ಇಲ್ಲಿ ಆವಾಗಲೇ ನಾವು ಚಪಾತಿ ಥರ ಫುಲ್ ತೀಡ್ಕೊಂಡ್ರಲ್ಲ ತೆಳುವಾಗಿ, ಅದಕ್ಕೆ ನೋಡಿ ಆ ಥರ ಸ್ವಲ್ಪ ಪಲ್ಯ ಹಾಕ್ಬಿಟ್ಟು ಈ ಥರ ಮೋಮೋಸಲ್ಲಿ ಮೇಯ್ನ್ ಬಂದುಬಿಟ್ಟು ಈ ಥರ ಸುತ್ತೋದೇ ಇರೋದು. ನಿಮಗೆ ತೋರಿಸ್ತೀನಿ ನೋಡಿ ಕ್ಲಿಯರಾಗಿ ಯಾವ ಥರ ಸುತ್ತೋದಂತ. ನೋಡಿ ಆ ಥರ ಸುತ್ತಬಿಟ್ಟು ಸ್ವಲ್ಪ ಆ ಥರ ತಿರುಗಿಸಿ ಹಂಗೆ ಇಕ್ಕೋದಷ್ಟೇ ಮೋಮೋಸು. ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ ಕ್ಲೀನಾಗೆ. ಆ ಥರ ತೊಗೊಂಡು ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಪಲ್ಯ ಹಾಕ್ಕೊಂಬಿಟ್ಟು ಕ್ಲೀನಾಗೆ ಒಂದು ಕಡೆಯಿಂದ ಫೋಲ್ಡ್ ಮಾಡ್ಕೊಂಡು ಬರಬೇಕಷ್ಟೇ. ಅದನ್ನು ಒಂದ್ರ ಮೇಲೆ ಒಂದು ಫೋಲ್ಡ್ ಮಾಡಿಕೊಂಡು ಕ್ಲೀನಾಗೆ ಆ ಥರ ಫೋಲ್ಡ್ ಮಾಡಿದ್ರೆ ಮುಗಿಯುತ್ತೆ ಅಷ್ಟೇ. ಆಮೇಲೆ ಕುಕ್ಕಿಂಗ್ ವ್ಲಾಗ್ ನಮಗೆ ಏನು ಮಾಡಬೇಕು ಅಂತ ಕಮೆಂಟ್ಸಲ್ಲಿ ಹೇಳಿ. ನೆಕ್ಸ್ಟು ನಾವಿವಾಗ ಏನು ಮಾಡಬೇಕಂತಲೇ ತಲೆ ಓಡಿಲ್ಲ. ಅದಕ್ಕೆ ತುಂಬ ದಿವಸದಿಂದ ಮೋಮೋಸ್ ತಿನ್ಬೇಕನ್ನಿಸ್ತಿತ್ತು ಅಂದ್ಬಿಟ್ಟು ನಾವು ಆಚೆ ಏನೇ ತಿನ್ಬೇಕಂದ್ರೂ ಆಚೆ ತಿನ್ನಲ್ಲ ಜಾಸ್ತಿ, ಪ್ರತಿಯೊಂದು ಮನೆಯಲ್ಲೇ ಮಾಡ್ಕೊಂಡು ತಿಂತೀವಿ. ಅದಕ್ಕೆ ಸರಿ ಮೋಮೋಸ್ ಮಾಡ್ತಿದ್ದೀವಲ್ಲ ಅದನ್ನೇ ವೀಡಿಯೋ ಮಾಡೋಣ ಅಂತ ಕುಕ್ಕಿಂಗ್ ವ್ಲಾಗಲ್ಲಿ ಮೋಮೋಸ್ ಮಾಡಿರೋದು. ಸೊ ನಿಮ್ಗೆ ನೆಕ್ಸ್ಟು ಏನು ಬೇಕು, ಏನು ಅಡುಗೆ ಬೇಕು ಅಂತ ಹೇಳಿದ್ರೆ ನಾವು ಆ ಅಡುಗೆನ ಮಾಡಿ ಪೋಸ್ಟ್ ಮಾಡ್ತೀವಿ. ಆ್ಯಂಡ್ ನೋಡಿದ್ರಲ್ಲ, ಇವಾಗ ಗೊತ್ತಾಗೈತೆ ಅಂತ ಅನಿಸುತ್ತೆ. ಸೈಡ್ನಿಂದ ಸ್ವಲ್ಪ ಹಂಗೆ ಎತ್ಕೊಂಡು ಫೋಲ್ಡ್ ಮಾಡ್ಕೊಂಡು ಬರೋದಷ್ಟೇ. ಆ ಥರ ಫೋಲ್ಡ್ ಮಾಡಿಕೊಂಡು ನಿಮಗೆ ಎಣ್ಣೆಗೆ ಬೇಕಾದರೂ ಹಾಕ್ಕೋಬೋದು. ಅದಾದಮೇಲೆ ಸ್ಟೀಮ್ ಬೇಕಾದರೂ ಇಟ್ಕೋಬೋದು. ನೀವು ಇದಕ್ಕೆ ಚಿಕನ್ ಕೂಡ ಆ್ಯಡ್ ಮಾಡ್ಬೋದು, ಪನ್ನೀರ್ ಕೂಡ ಆ್ಯಡ್ ಮಾಡ್ಬೋದು. ನಾವು ಜಸ್ಟ್ ವೆಜ್ ಅಂದರೆ ಇದು ಕೋಸ್ನಿಂದ ಮಾಡ್ಕೊತಾ ಇದ್ದೀವಿ. ನೀವು ಇದ್ರ ಜೊತೆ ಪನ್ನೀರೆಲ್ಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದನ್ನು ಸೇಮ್ ಇದೇ ಥರ, ಬಟ್ ಫುಲ್ ಚಿಕ್ಕದಾಗೆ ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಅಷ್ಟೇ. ಆ್ಯಂಡ್ ಎಷ್ಟು ಚೆನ್ನಾಗಿ ಮೋಮೋಸ್ ಇಷ್ಟ ಅಂತಲೂ ಹೇಳಿ. ನನಗಂತೂ ತುಂಬ ಇಷ್ಟ. ಇದು ಬಂದುಬಿಟ್ಟು ನಮ್ಮಪ್ಪ ಅದೇ ಸ್ಟೀಮಲ್ಲಿ ಇಕ್ಕಿದ್ರೆ ತಿನ್ನಲ್ಲ, ಇಷ್ಟ ಆಗಲ್ಲ ಅಪ್ಪಗೆ. ಸೊ ಅದಕ್ಕೆ ನಮ್ಮ ಅಪ್ಪಗಂದ್ಬಿಟ್ಟೆ ಎಣ್ಣೆಯಲ್ಲಿ ಹಾಕಿ ಮಾಡ್ತಾಯಿದ್ದೀವಿ. ನಮ್ಮ ರೋಸ್ಟ್ ಮಾಡಿರೋದಂದರೆ ಅಪ್ಪ 2-3 ತಿಂತಾರೆ. ಸ್ಟೀಮ್ ಆದರೆ ಅಪ್ಪ ಮುಟ್ಟೋದೇ ಇಲ್ಲ, ಒಂದು ತಿನ್ನಲ್ಲ. ನಮ್ಮ ಅಪ್ಪಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಈ ಥರ ರೋಸ್ಟ್ ಮಾಡಿದ್ರೆ ಈ ಥರ ಬರುತ್ತೆ. ಕಲರ್ ಹಾಕಿರೋದಕ್ಕೆ ಅದು ಫುಲ್ಲು ಒಂಥರ ಕಾಣ್ತಿದೆ, ಬಟ್ ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ನಮಗೆ ಸ್ಟೀಮಲ್ಲಿ ಇಕ್ಕೊತಾ ಇದ್ದೀವಿ. ಸ್ಟೀಮ್ದು ಅಷ್ಟೇ, ಅದು ಈ ಸೇಮ್ ಇಡ್ಲಿಗೆ ಹೆಂಗೆ ನಾವು ಎಣ್ಣೆ ಹಚ್ಚಿಬಿಟ್ಟು ಇಕ್ತೀವೋ ಅದೇ ಥರ ಫುಲ್ ಎಣ್ಣೆ ಹಚ್ಚಿಬಿಟ್ಟು ಒಂದೊಂದೇ ಇಕ್ಬೋದು. ನಿಮಗೆ ಇಡ್ಲಿ ಪಾತ್ರೆಯಲ್ಲಿ ಬೇಡ ಅಂತ ಅಂದರೆ
ನೀವು ಬಂದುಬಿಟ್ಟು ಕುಕ್ಕರಲ್ಲಿ ಇಲ್ಲಾಂದರೆ ಪಾತ್ರೆಯಲ್ಲಿ ಫುಲ್ಲು ನೀರು ಇಟ್ಬಿಟ್ಟು ಒಂದು ಅದಕ್ಕೆ ಕರೆಕ್ಟಾಗಿ ಆಗೋ ಅಂಥದ್ದು ಬೌಲ್ ಅದರೊಳಗಡೆ ಅಂದರೆ ಅದು ನೀರೊಳಗಡೆ ಬೀಳಬಾರ್ದು ಆ ಥರ ಇಕ್ಕಿ ಪ್ಲೇಟ್ ಕ್ಲೋಸ್ ಮಾಡಿದ್ರೂ ಮಾಡಿಕೊಂಡು ನೀವು ಮಾಡ್ಬೋದು. ಬಟ್ ಅದು ಒಂದಕ್ಕೊಂದು ಅಂಟ್ಕೊಳುತ್ತೆ. ಆ್ಯಂಡ್ ಇಷ್ಟೇ ಇವತ್ತಿನ ಲಾಗು. ನಿಮಗೆ ನಮ್ಮ ಲಾಗ್ ಇಷ್ಟ ಆಗಿದ್ದರೆ ಕುಕ್ಕಿಂಗ್ ಲಾಗು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು, ಯಾವ ಥರ ಕುಕ್ಕಿಂಗ್ ಲಾಗ್ ಬೇಕು, ಇಲ್ಲ ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ. ನಾವು ಖಂಡಿತ ಅದನ್ನು ಮಾಡ್ತೀವಿ. ಮತ್ತು ಈ ವಿಡಿಯೋ ಫುಲ್ಲು ವಾಯ್ಸ್ ಓವರೇ ಕೊಟ್ಟಿದ್ದೀನಿ. ಬಿಕಾಸ್ ನಾನು ಹಂಗೆ ವಿಡಿಯೋ ಮಾಡಿದ್ದೆ ಓನ್ ವಾಯ್ಸಲ್ಲೇ, ಅಂದರೆ ವೀಡಿಯೋ ಶೂಟ್ ಮಾಡುವಾಗ. ಆವಾಗ ಬಂದ್ಬಿಟ್ಟು ಏನಾಯಿತು ಅಂದರೆ ಅದು ವೀಡಿಯೋ ಕರೆಕ್ಟಾಗಿ ಬಂದಿಲ್ಲ. ಅಂದರೆ ಫುಲ್ ಸ್ಟ್ರಕ್ ಆಗಿ ಬರೋದು, ಇಲ್ಲ ಅಂದರೆ ಅಷ್ಟು ಸ್ವಲ್ಪ ಮಾತಾಡೋದೇ ಸೌಂಡ್ ಕೇಳಿಸಿರೋದು ಆ ಥರ ಎಲ್ಲ ಬಂತು. ಸೊ ಅದಕ್ಕೆ ನಾನು ಫುಲ್ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್.